ನೋಡಿ, ಬಹಳಷ್ಟು ಕಡೆ ನಾಟಿ ಔಷಧಿಗಳನ್ನ ಕೊಡೋರಿರ್ತಾರೆ, ವಂಶ ಪಾರಂಪರವಾಗಿ ಕೊಡೋರಿರ್ತಾರೆ. ಆದ್ರೆ ಇಲ್ಲಿ ಕಲಬುರಗಿಯಲ್ಲಿ ನಾಟಿ ಔಷಧಿಗೆ ಮತ್ತೊಬ್ರು ಸಾವನ್ನಪ್ಪಿದ್ದಾರೆ. ಸಾವಿನ ಸಂಖ್ಯೆ 4ಕ್ಕೆ ಏರಿಕೆ ಆಗಿದೆ. ಚಿಕಿತ್ಸೆ ಫಲಿಸದೆ ಮತ್ತೊಬ್ಬ ಬಲಿಯಾಗಿದ್ದಾನೆ. ಯೂಟ್ಯೂಬ್ಗಳನ್ನ ನೋಡಿಕೊಂಡು ಅಥವಾ ಬೇರೆಯವರ ಮಾತುಗಳನ್ನ ನೋಡಿಕೊಂಡು, ಒಟ್ಟಾರೆಯಾಗಿ ಸಾಮಾಜಿಕ ಜಾಲತಾಣಗಳನ್ನ ನೋಡಿಕೊಂಡು, ಬೇರೆಯವರ ಮಾತುಗಳನ್ನ ನೋಡಿಕೊಂಡು ನಾಟಿ ಔಷಧಿ ತಗೊಳ್ಳೋಕ್ ಮುನ್ನ ಎಚ್ಚರವಾಗಿರಿ. ಔಷಧಿ ಸ್ವೀಕರಿಸಿದ ಬಳಿಕ ಒದ್ದಾಡಿ ಮೃತಪಟ್ಟಿದ್ದಾರೆ. ನಿನ್ನೆ ಮದ್ಯದ ಚಟ ಬಿಡಿಸೋದಕ್ಕೆ ನಾಟಿ ಔಷಧಿಯನ್ನ ಕೊಡಿಸಲಾಗಿತ್ತು. ಈ ವೇಳೆ ಒದ್ದಾಡಿ 30 ಜನ ಸಾವನ್ನಪ್ಪಿದ್ರು. ಇದೀಗ ಚಿಕಿತ್ಸೆ ಫಲಿಸದೆ ಮತ್ತೊಬ್ರು ಮೃತಪಟ್ಟ ಮಾಹಿತಿ ಸಿಕ್ಕಿದೆ. ಒಟ್ಟಾರೆಯಾಗಿ ಕಲಬುರಗಿಯಲ್ಲಿ ನಾಟಿ ಔಷಧಿಗೆ ಮತ್ತೊಬ್ಬ ಸಾವನ್ನಪ್ಪಿದ್ದಾರೆ. ನೋಡಿ, ಈ ತರ ಕುಡ್ತದ ಚಟ ಬಿಡಿಸೋದಕ್ಕೆ ಅಂತನೋ ಮತ್ತೊಂದಕ್ಕೆ ಅಂತನೋ ಬಹಳಷ್ಟು ಜನ ನಾಟಿ ಔಷಧಿಯನ್ನ ತಗೊಳ್ಳಿಕ್ಕೆ ಹೋಗ್ತೀರಿ. ಅದು ತಪ್ಪು ಅಂತ ಹೇಳ್ತಾ ಇಲ್ಲ, ಆದ್ರೆ ಯಾರ ಹತ್ರ ತಗೊಳ್ತೀವಿ ಏನು ಎತ್ತ ಅನ್ನೋದ್ರ ಬಗ್ಗೆ ಗಮನ ಇರಲಿ. ನೋಡಿ, ನಾಟಿ ಔಷಧಿ ಸ್ವೀಕರಿಸಿದ ಬಳಿಕ 4 ಜನ ಸಾವನ್ನಪ್ಪಿದ್ದಾರೆ. ತೆಲಂಗಾಣದ ಗಡಿಯಲ್ಲಿ ತಾಯಪ್ಪನನ್ನ ಪೊಲೀಸರು ಬಂಧಿಸಿದ್ದಾರೆ. ಕುಡಿತದ ಚಟ ಬಿಡಿಸೋದಕ್ಕೆ ಔಷಧ ನೀಡುತ್ತಿದ್ದ ಫಕೀರಪ್ಪ ಮುತ್ಯ. ಈ ಸಂಬಂಧ ಸೇಡಂ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ನಾಟಿ ಔಷಧ ನೀಡಿದ್ದ ತಾಯಪ್ಪ ಅಲಿಯಾಸ್ ಫಕೀರಪ್ಪ ಮುತ್ಯ ಅರೆಸ್ಟ್ ಆಗಿದ್ದಾನೆ. ತೆಲಂಗಾಣದ ಗಡಿಯಲ್ಲಿ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು. ತಾಯಪ್ಪನನ್ನ ಬಂಧಿಸಿ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು. ಕುಡಿತದ ಚಟ ಬಿಡಿಸಬೇಕು ಅಂತ ಈ ಫಕೀರಪ್ಪ ಮುತ್ಯ ಔಷಧವನ್ನ ಕೊಡ್ತಾ ಇದ್ದ. ಈ ಸಂಬಂಧ ಸೇಡಂ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ನಾಟಿ ಔಷಧಿ ನೀಡಿದ ತಾಯಪ್ಪ ಅಲಿಯಾಸ್ ಫಕೀರಪ್ಪ ಮುತ್ಯ ಅರೆಸ್ಟ್ ಆಗಿದ್ದಾನೆ. ಒಂದು ಕಡೆ ಮೃತರ ಫುಟೇಜ್ಗಳು ನೋಡ್ತಾ ಇದ್ದೀರಿ, ಇನ್ನೊಂದು ಕಡೆ ಆ ನಾಟಿ ಔಷಧಿ ನೋಡ್ತಾ ಇದ್ದೀರಿ, ಇನ್ನೊಂದು ಕಡೆ ಆ ಫಕೀರಪ್ಪ ಮುತ್ಯ ಇದಾನಲ್ಲ ಅವನ ಒಂದು ಚಿತ್ರವನ್ನ ನೋಡ್ತಾ ಇದ್ದೀರಿ. ಕಲಬುರಗಿಯಲ್ಲಿ ನಡೆದಿರುವಂತಹ ಪ್ರಕರಣ 4ಕ್ಕೆ ಏರಿಕೆ ಆಗಿದೆ ಸಾವಿನ ಸಂಖ್ಯೆ. ನಾಟಿ ಔಷಧಿಗಳನ್ನ ಸ್ವೀಕಾರ ಮಾಡೋಕ್ಕೂ ಮುನ್ನ ಎಚ್ಚರಿಕೆಯಿಂದ ಇರಿ. ಯಾರ ಹತ್ರ ತಗೊಳ್ತಾ ಇದ್ದೀರಿ, ಏನು ಎತ್ತ ಅಂತ ಗಮನಿಸಿ ತಗೊಳ್ಳೋದು ಒಳ್ಳೆಯದು. ಯಾರೋ ಏನೋ ಹೇಳಿದ್ರು ಅಂತ ಹೋಗಿ ನಾಟಿ ಔಷಧಿಯ ಮೊರೆ ಹೋಗೋದು ಇಂಥ ಘಟನೆಗಳಿಗೆ ಕಾರಣ ಆಗತ್ತೆ. ಇವತ್ತಂದ್ರೆ ಹೊಟ್ಟೆಗೆ ಹಾಕ್ಯಾರ್ರಿ. ಹೊಟ್ಟೆಗೆ ಹಾಕಿಸೋಣ ಒಂದು 2 ತಾಸು ತನ ಜರ ಅವು झटके ಬದ್ನಾಗ ಕಾಲು ಕೈ ಇದು ಮಾಡೋದು ಅವು ಹಂಗೆ ಮಾಡ್ದಾರೆ. ಮತ್ತು ಅಲ್ಲಿಂದ ನಾ ಸಾಯ್ತೀನಿ ಅಂತ ಕೇಸಿ ಗಪ್ಪೆ ಆದಾರ. ನಾ ಅವ್ರಿಗೆ ಹೇಳಕತ್ತೀನಿ, ನೋಡ್ರಿ ಏನು ಗಪ್ಪೆ ಆಗನ ಪಾರ ಏನು ನೋಡ್ರಿ, ಇಲ್ಲ ಮುಂಜಾನೆ ಸುಟ್ಟ ಊಟ ಎಲ್ಲ ಏನಿಲ್ಲ ಅದಕ್ಕೆ ಹಂಗೆ ಮಾಡಾಕತ್ತಾನ, ಏನಾಗಲ್ಲ ನೀ ರಿಕ್ಷಾ ಕರೆಸಿ ಹೋಗಿ ದವಾಖಾನಿಗೆ ಅಂತ ಹೇಳಿದ್ರು. ಅದೇ ಅವ್ರು ಮುತ್ಯಾರ ಬಾಜು ಇರ್ತಾರೆ ಅವ್ರು ಚುಕ್ಕಳ. ಮತ್ತು ನಮ್ಮ ಪಾರಕ್ಕೆ ಫೋನ್ ಮಾಡಿ ಕಳಿಸಿದಾರೆ, ಇಲ್ಲೇ ಕೆಲಸ ಮಾಡ್ತಾನೆ ನಾವು ಬಾ ಅಂತ ಹೇಳಿದಾಗ ಅವ ಬಂದಾರಿ ಗಾಡಿ ತೊಗೊಂಡು ಬಂದು ಕೇಸಿ ಇಲ್ಲಿ ದವಾಖಾನಿಗೆ ಬಂದಿದ್ದವ್ರು. ನಾವು ದವಾಖಾನಿಗೆ ಬರೋಣ ಅವರೆಲ್ಲ ನೋಡಿದ್ರು, ಆಯಿತು ಹೋಗ್ಯಾದ್ರಿ ಅಂತ ಕೇಸಿ ಹೇಳಿದ್ರು. ಡೆತ್ ಆಗ್ಯದ ಅಂತ ಹೇಳಿದ್ರು. ಅಲ್ಲೇ ಆಗ್ಯದ್ರಿ ಸರ್, ಅದು ಅಲ್ಲೇ 3ಕ್ಕೆ ಹಂಗೆ ಆಗ್ಯದ್ರಿ. ಒಳ್ಳೆ ಜೀವನ ಕೊಡ್ಬೇಕಂತ ಕೂಡ್ರಿ, ಕಣ್ಣು ಮುಚ್ಕೊಂಡು ಕೂಡ್ರಿ ಅಂದರು. ಕುಡಿದ ಮೇಲೆ ಅದ್ರ ಬುಡಕ್ಕೆ ಏನೋ ಇತ್ತಿರಿ, ತಪ್ಪಲಪ್ಲಿ ಏನಿತ್ತು ರೀ, ಅದು ತಿನ್ಬಾರ್ದು ಅಂತ ಅನ್ಕೊಂಡಿದ್ರಿ ಅವರು. ಕುಡ್ದು ನೀರೊಂದು ಕುಡ್ದಿದ್ರಿ, ಆ ತಪ್ಪಲೊಂದು ಒಳಗಿದ್ರಿ, ಅದು ಭೀ ತೊಗೊಂಡು ತಿನ್ರಿ ಅಂದರು. ತಿಂದ ಮೇಲೆ ಆಯ್ತು, ಅವ್ರಿಗೆ ಒಟ್ಟ ಆಗಲ್ಲ, ಬಾರು ಭೀ ಹಂಗೆ ತಿಂದರು ಅವರು. ತಿಂದ ಸಲಕ ಆಯ್ತು ಸ್ವಲ್ಪ ತಿರ್ಗಾಡಂದ್ರು, ಆ ಕಡೆ ತಿರ್ಗಾಡ್ರಿ. ಆಯ್ತು ತಿರ್ಗಾಡ್ದ ಮೇಲೆ ಕಾರ್ಕೋರ್ ಅಂದ್ರು, ಬಟ್ಟಕ್ಕೆ ಕಾರ್ಕೋರ್ ಅಂದ್ರೆ ಹೊರಗೆ ತರಿಸ್ರಿ ಅಂದ್ರೆ ಅವರು ಕಾರಿ ಅಂದರು ಅವರು. ಆಯ್ತು ಕಾರ್ ಹೊತ್ತಿಗೆ ಮಳೆ ಬಂತು. ಇನ್ನೊಬ್ಬ ಯಾವ್ರ ಲವಣಿಗೆರ ನಾವು ಪಾಪ ಅಷ್ಟು ಅವ್ನಿಗೆ ಇದು ಬಂತು ರೀ, ಬಿಡ್ಸು ಬಂದಾಗ ಶೆಟ್ಲತ್ತನ್ರಿ ಪಾಪ. ಇಬ್ಬರು ಹಿಡಿದ್ರು ಭೀ ಇಡ್ಲಾಗಿನ್ರಿ, ಶೆಟ್ಲತ್ತನೋ ಅವು ಕುಂತಾನ ಅವ್ನಿಗೆ ಹಂಗೆ ಆಗ್ಯದ ಅಂತ ಅಂದರು. ತಿರ್ಗಾಡಿಲ್ಲ ಅಂದರು. ಅವ್ನು ಬಿಡ್ಸು ಬಂದಾಗ ಮಾಡಿದ್ರಿ ಪಾಪ ಅವ್ನಿಗೆ ಅಂತಂದು ನಮ್ಮ ಅವರೆಲ್ಲ ತಿರ್ಗಾಡಿದ್ರಿ. ನಮ್ಮ ಅವ್ರು ತಿರ್ಗಾಡಿದ್ರು, ಏಕಿಗೆ ಹೋಗಿ ಬಂದಳು, ಹುಚ್ಚೋಯ್ದು ಬಂದಳು, ತಿರ್ಗಾಡಿದಳು. ನಮ್ಮ ತಮ್ಮ ಭೀ ತಿರ್ಗಾಡಿ ಬಂದನು. ಹಿಂಗೆ ಸ್ವಲ್ಪ ಹೊತ್ತು ಆದಮೇಲೆ ನೀರು ಕುಡಂದು ನಮ್ಮ ತಮ್ಮ ಒಟ್ಟಿಗೆ ಕಂಟ್ರೋಲ್ ಮಾಡ್ಕೊಳತ್ತಾನೆ. ಹಿಂಗೆ ಕುಂತೀವ್ರಿ, ನಮ್ಮ ಅವ್ವ ಈ ಕಡೆ ಕುಂತಳ್ಳಿ, ನಾ ಹಿಂಗೆ ನಮ್ಮ ತಮ್ಮ ಹಿಂಗೆ ಕುಂತಾನೆ. ಹಿಡ್ದಂಗೆ ಕಾರ್ಕೊಂಡು ಅವ್ನು ಕಾರಿಗೆ ಬಂತು, ಕಾರ್ಕೊಂಡು ರಕ್ತ ಭೀ ಕಾರ್ದನ್ರಿ. ನಮ್ಮ ಅವ್ವ ಹಿಂಗೆ ಬಟ್ಟೆ ಹಾಕಿ ಕಾರ್ ಅನ್ಲತ್ತೀನಿ. ಮಳೆ ಬಂತ ಸಲಕ್ಕೆ ಒಳಗೆ ಗುಡೆ ಬಂದು ಸ್ವಲ್ಪ ಹೊತ್ತು ಮಕ್ಕೊಂಡ್ರಿ. ಮಂಗ್ಸ್ ಅಂದ್ರಿ ಅವರು. ಏನಾಗಲ್ಲ ಅಂದರು. ಸ್ವಲ್ಪ ಹೊಟ್ಟೆಗೆ ಏನಿಲ್ಲಲ್ಲ, ಬೇವ್ಸ್ ಬಂದದ, ಏನಾಗಲ್ಲ ಬಿಡ್ರಿ ಅಂದ್ರಿ. ಆಯಿತು, ಅಮ್ಮ ಎದ್ದೇಳಮ್ಮ ಅಂತ ಎಬ್ಬಿಸಿದೆವು. ಏನು
ನಮ್ಮ ಕಲಬುರಗಿ ಪ್ರತಿನಿಧಿ ಅನಿಲ್ ಸ್ವಾಮಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅನಿಲ್, ನಾಟಿ ಔಷಧಿಯನ್ನ ಕೊಡ್ತಿದ್ದಂತಹ ಫಕೀರಪ್ಪ ಮುತ್ಯ ಸದ್ಯ ಅರೆಸ್ಟ್ ಆಗಿದ್ದಾನೆ. 4 ಜನ ಸಾವನ್ನಪ್ಪಿದ್ದಾರೆ. ಈತ ಕಲಬುರಗಿಯಲ್ಲಿ ಎಷ್ಟು ವರ್ಷದಿಂದ ನಾಟಿ ಔಷಧಿ ಕೊಡ್ತಾ ಇದ್ದ? ಇವಾಗ ಏನಾಯ್ತು? ಏನ್ ಕಥೆ ಇದು ಅನಿಲ್ ಸ್ವಾಮಿ? ಸಿಂಧೂರ, ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಇಮ್ಡಾಪುರ ಗ್ರಾಮದಲ್ಲಿ ಏನೊಂದು ಕುಡಿತದ ಚಟ ಬಿಡಿಸುವವರಿಗೆ ಏನೊಂದು ಔಷಧಿ ಕೊಡ್ತಾರೆ. ಇವನು ಔಷಧಿ ಸೇವಿಸಿದಂತಹ 3 ಜನ ನಿನ್ನೆಯಷ್ಟೇ ಸಾವನ್ನಪ್ಪಿದ್ರು. ಇದೀಗ ಮೃತರ ಸಂಖ್ಯೆ 4ಕ್ಕೆ ಅಂತ ಹೇಳ್ಬೋದು. ಏನು 3 ಸಾವನ್ನಪ್ಪಿದ ಘಟನೆ ಬಳಿಕ ಏನೊಂದು ಫಕೀರಪ್ಪ ಏನಿದ್ದಾನೆ ಈತ ತೆಲಂಗಾಣದಲ್ಲಿ ತಲೆಮರೆಸಿಕೊಂಡಿದ್ದನು. ಸೇಡಂ ಠಾಣೆ ಪೊಲೀಸರು ಏನೊಂದು ವಿಶೇಷ ತಂಡಗಳನ್ನ ರಚಿಸಿ ಆತನನ್ನ ಬಂಧಿಸುವ ಕಾರ್ಯಕ್ಕೆ ಕೂಡ ಮುಂದಾಗಿದ್ದರು. ಇದೀಗ ತೆಲಂಗಾಣ ಗಡಿ ಭಾಗದ ಏನೊಂದು ಗ್ರಾಮವೊಂದರಲ್ಲಿ ಏನೊಂದು ಫಕೀರಪ್ಪ ಇದ್ದಾನೆ. ಆತನ ಸಹೋದರಿ ಮನೆಯಲ್ಲಿ ಈತ ಫಕೀರಪ್ಪ ತಲೆಮರೆಸಿಕೊಂಡಿದ್ದನು. ಈ ಸಂದರ್ಭದಲ್ಲಿ ಖಚಿತ ಮಾಹಿತಿ ಮೇರೆಗೆ ಸೇಡಂ ಠಾಣೆ ಪೊಲೀಸರು ಏನೊಂದು ಔಷಧಿ ನೀಡಿದಂತಹ ಫಕೀರಪ್ಪನನ್ನ ಈಗಾಗಲೇ ಬಂಧಿಸಿ ವಿಚಾರಣೆಗೊಳಪಡಿಸಿದ್ದಾರೆ. ಆದ್ರೆ ಕಳೆದ ಅನೇಕ ವರ್ಷಗಳಿಂದ ಈತನ ಮುತ್ತಾತ ಕೂಡ ಏನೊಂದು ಕುಡಿತದ ಚಟ ಬಿಡಿಸುವ ಒಂದು ನಾಟಿ ಔಷಧ ನೀಡುತ್ತಿದ್ದರು. ಆದ್ರೆ ಈ ಹಿಂದೆ ಇಂಥ ಘಟನೆಗಳು ನಡೆದಿರಲಿಲ್ಲ. ಆದ್ರೆ ಇದೀಗ ನಿನ್ನೆ ಏನೊಂದು ನಾಟಿ ಔಷಧ ಸೇವಿಸಿದಂತಹ 3 ಜನ ಸಾವನ್ನಪ್ಪಿದ್ದರು. ಹೀಗಾಗಿ ಈತ ನೀಡಿದಂತ ನಾಟಿ ಔಷಧಿಯಿಂದಲೇ ಏನು 4 ಜನ ಸಾವನ್ನಪ್ಪಿದ್ದಾರೆ ಅಥವಾ ಇನ್ಯಾವುದೋ ಕಾರಣದಿಂದ ಮೃತಪಟ್ಟಿದ್ದಾರೆ ಅನ್ನೋದು ಕೂಡ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಹೀಗಾಗಿ ಒಟ್ಟಾರೆಯಾಗಿ ಈ ಒಂದು ಘಟನೆಯಲ್ಲಿ ಮೃತರ ಸಂಖ್ಯೆ 4ಕ್ಕೆ ಏರಿದೆ. ಇನ್ನೂ 2 ಕೂಡ ಕಲಬುರಗಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಸಿಂಧೂರ ಸ್ವಾಮಿ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ